ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿಯ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಇವತ್ತಿನ ತರಗತಿ ವಿಜಯನಗರ ಸಾಮ್ರಾಜ್ಯದ ಕೊಡುಗೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ತರಗತಿಯೊಳಗೆ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಆಡಳಿತವನ್ನು ನೋಡ್ತಾ ಹೋಗ್ತೀವಿ, ಸೇನಾ ವ್ಯವಸ್ಥೆ ನೋಡ್ತಾ ಹೋಗ್ತೀವಿ, ಜೊತೆಗೆ ಸಾಮಾಜಿಕ ಸ್ಥಿತಿ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಒಂದನೇದು ಆಡಳಿತದ ಬಗ್ಗೆ ನೋಡ್ತಾ ಹೋಗೋಣ. ಈ ವಿಜಯನಗರ ಸಾಮ್ರಾಜ್ಯದ ಒಂದು ಆಡಳಿತವು ವಂಶ ಪಾರಂಪರ್ಯವಾಗಿ ನಡೀತಾ ಹೋಗ್ತಿತ್ತು. ಇಲ್ಲಿ ರಾಜರು ತಮ್ಮ ಜ್ಯೇಷ್ಠ ಪುತ್ರರನ್ನು ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡ್ತಾ ಹೋಗ್ತಿದ್ರು. ಜೊತೆಗೆ ಇಲ್ಲಿ ಇವರ ಒಂದು ವಿಕೇಂದ್ರೀಕೃತವಾದಂಥ ಅಧಿಕಾರವುಳ್ಳವಾದಂಥ ಪ್ರಬಲ ಕೇಂದ್ರಾಡಳಿತವನ್ನು ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡ್ತಾ ಹೋಗ್ತೀವಿ. ಮಂತ್ರಿಮಂಡಲ, ಸೈನ್ಯ ಪ್ರಭುತ್ವ, ಪ್ರಾಂತೀಯ ಮಾಂಡಲಿಕರು ಅಥವಾ ರಾಜನು ಒಬ್ಬ ನಾಯಕನಿಗೆ ಅಥವಾ ಪಾಳೆಗಾರನಿಗೆ ಸೈನಿಕ ಸೇವೆ ಷರತ್ತಿನ ಮೇಲೆ ಭೂಮಿಯನ್ನು ಕೊಡ್ತಾಯಿದ್ರು. ಅಂದರೆ ಈ ಒಂದು ಕೇಂದ್ರ ಆಡಳಿತ ಯಾವ ರೀತಿ ಇತ್ತಪ್ಪ ಅಂದರೆ ವಿಕೇಂದ್ರೀಕೃತವಾದಂಥ ಅಧಿಕಾರವುಳ್ಳ ಒಂದು ಪ್ರಬಲ ಕೇಂದ್ರಾಡಳಿತವನ್ನು ಈ ವಿಜಯನಗರ ಸಾಮ್ರಾಜ್ಯದೊಳಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಒಬ್ಬ ನಾಯಕನಿಗೆ ಅಥವಾ ಪಾಳೆಗಾರನಿಗೆ ಆ ಸೈನಿಕ ಸೇವೆಯ ಮೇಲೆ ಆ ಸೈನಿಕ ಸೇವೆಯ ಷರತ್ತಿನ ಮೇಲೆ ಆ ಭೂಮಿಯನ್ನು ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಕೊಡ್ತಾ ಹೋಗ್ತಿದ್ರು. ಅಂದ್ರೆ ಆ ರಾಜನು ಒಬ್ಬ ನಾಯಕನಿಗೆ ಅಥವಾ ಪಾಳೆಗಾರನಿಗೆ ಸೈನಿಕ ಸೇವೆಯ ಒಂದು ಷರತ್ತಿನ ಮೇಲೆಯೇ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಭೂಮಿಯನ್ನು ಕೊಡ್ತಾಯಿದ್ರು. ಆ ಪ್ರಾಂತೀಯ ಹಂತದಲ್ಲಿ ನಾಯಕರು ಅಥವಾ ಅಮರ ನಾಯಕರು ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮಾಡಳಿತ ಅಸ್ತಿತ್ವದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಆ ಪ್ರಾಂತೀಯ ಹಂತದೊಳಗೆ ಯಾರು ನೋಡ್ತಾ ಹೋಗ್ತವಪ್ಪ ಅಂದ್ರೆ ನಾಯಕರನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮಾಡಳಿತವನ್ನು ನೋಡ್ತಾ ಹೋಗ್ತೀವಿ. ಎಲ್ಲಿ ಆ ಸ್ಥಳೀಯ ಮಟ್ಟದೊಳಗೆ ಗ್ರಾಮಾಡಳಿತ ನೋಡ್ತಾ ಹೋಗ್ತೀವಿ, ಪ್ರಾಂತೀಯದೊಳಗೆ ಆ ನಾಯಕರನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪ್ರಮುಖವಾಗಿ ತಿಮ್ಮರಸನು ಪ್ರಧಾನಮಂತ್ರಿ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಆ ತಿಮ್ಮರಸನು ಪ್ರಮುಖವಾಗಿ ಪ್ರಧಾನಮಂತ್ರಿಯಾಗಿ ಕಾಣ್ತಾ ಹೋಗ್ತೀವಿ. ಈ ಸಾಮ್ರಾಜ್ಯವು ರಾಜ್ಯ, ನಾಡು, ಗ್ರಾಮಗಳೆಂಬ ಆಡಳಿತದ ಘಟಕಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಸಾಮ್ರಾಜ್ಯವನ್ನು ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ರಾಜ್ಯ, ನಾಡು, ಗ್ರಾಮ ಅಂತಂದು ಆಡಳಿತದ ಒಂದು ಘಟಕಗಳಾಗಿ ಮಾಡಿಕೊಂಡು ಯಾವ ರೀತಿ ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತ ಯಾವ ರೀತಿ ವರ್ಗೀಕರಣ ಮಾಡಿ ಆಡಳಿತವನ್ನು ಮಾಡ್ತಾವಲ್ಲ, ಅದೇ ರೀತಿ ವಿಜಯನಗರ ಸಾಮ್ರಾಜ್ಯವನ್ನು ರಾಜ್ಯ, ನಾಡು, ಗ್ರಾಮ ಅಂತಂದು ವರ್ಗೀಕರಣ ಮಾಡಿ ಆಡಳಿತವನ್ನು ಮಾಡ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ವಿಶೇಷವಾಗಿ ಇಲ್ಲಿ ಹೊನ್ನಮ್ಮ ಅಂತ ನೋಡ್ತಾ ಹೋಗ್ತೀವಿ. ಯಾರು ಹೊನ್ನಮ್ಮ ಎಂಬುವರು 2ನೇ ದೇವರಾಯನ ಆಸ್ಥಾನದಲ್ಲಿ ವರದಿಗಾರಳಾಗಿದ್ದಾಳೆ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅತ್ಯಂತ ಜನಪ್ರಿಯ ಕ್ರೀಡೆ ಯಾವುದಂದ್ರೆ ಕುಸ್ತಿಯನ್ನು ನೋಡ್ತಾ ಹೋಗ್ತೀವಿ. ಎಲ್ಲಿ ಅತ್ಯಂತ ಜನಪ್ರಿಯ ಕ್ರೀಡೆ ಯಾವುದಂದ್ರೆ ಕುಸ್ತಿಯನ್ನು ನೋಡ್ತಾ ಹೋಗ್ತೀವಿ. ನಾವು ಗ್ರೀಕರ ಒಂದು ನಾಗರಿಕತೆಯೊಳಗೆ ಆ ಒಂದು ಯುದ್ಧದಲ್ಲಿ ಸೆರೆ ಸಿಕ್ಕಂಥ ಕೈದಿಗಳನ್ನು ಗ್ಲಾಡಿಯೇಟರ್ ಒಳಗೆ ಒಂದು ವೀಕ್ಷಣೆ ಮಾಡಿ ಅವರನ್ನು ಮನೋರಂಜನೆ ಪಡ್ತಾಯಿದ್ರು. ಅದೇ ರೀತಿ ಆ ವಿಜಯನಗರ ಸಾಮ್ರಾಜ್ಯದ ಕಾಲದೊಳಗೆ ಅತ್ಯಂತ ಜನಪ್ರಿಯ ಕ್ರೀಡೆ ಯಾವುದಂದ್ರೆ ಕುಸ್ತಿಯನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಹರಿಯಕ್ಕ ಎಂಬ ಒಂದು ಖ್ಯಾತ ಮಹಿಳಾ ಕುಸ್ತಿಪಟುವನ್ನು ನೋಡ್ತಾ ಹೋಗ್ತೀವಿ. ಇವಾಗೆಲ್ಲ ನಾವು ಪುರುಷ ಪ್ರಧಾನವಾದಂಥ ಕುಸ್ತಿಪಟ ನೋಡ್ತಾ ಹೋಗ್ತೀವಿ. ಅವತ್ತಿನ ಕಾಲದೊಳಗೆ ಅಂದರೆ ವಿಜಯನಗರ ಸಾಮ್ರಾಜ್ಯದೊಳಗೆ ಹರಿಯಕ್ಕ ಎಂಬುವಳು ಏನು ಮಾಡ್ತಾ ಹೋಗ್ತಾಳಪ್ಪ ಅಂದ್ರೆ ಆ ಕಾಲದ ಒಂದು ಖ್ಯಾತ ಮಹಿಳಾ ಕುಸ್ತಿಪಟ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ತದನಂತರದಲ್ಲಿ ಆ ಅರಸನು ನ್ಯಾಯಾಂಗ ವಿಚಾರಗಳನ್ನು ಪರಮಾಧಿಕಾರವನ್ನು ಪಡೆದಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಾಧಿಕಾರಿಯು ನ್ಯಾಯ ತೀರ್ಮಾನವನ್ನು ಮಾಡ್ತಾ ಹೋಗ್ತಿದ್ರು. ಅಂದರೆ ಆ ಪ್ರಾಂತ್ಯಗಳಲ್ಲಿ ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಆ ಪ್ರಾಂತ್ಯಾಧಿಕಾರಿಗಳು ನ್ಯಾಯ ತೀರ್ಮಾನವನ್ನು ಮಾಡ್ತಾ ಹೋಗ್ತಿದ್ರು. ಶಿಕ್ಷೆಗಳಂತೂ ಉಗ್ರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಗ್ರಾಮಗಳು ಆಡಳಿತ ವ್ಯವಸ್ಥೆಯ ಕೊನೆಯ ಘಟಕಗಳಾಗಿದ್ದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತದ ಕೊನೆಯ ಘಟಕ ಯಾವುದಪ್ಪ ಅಂದರೆ ಗ್ರಾಮ ಸಭೆ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಕೂಡ ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯ ಕೊನೆಯ ಘಟಕ ಯಾವುದಪ್ಪ ಅಂದ್ರೆ ಗ್ರಾಮಗಳನ್ನು ನೋಡ್ತಾ ಹೋಗ್ತೀವಿ. ಅಲ್ಲಿ ಗ್ರಾಮ ಸಭೆಗಳು ನಡೀತಾ ಇದ್ವು. ಕಾವುಂಡ, ಕರಣಿಕ, ತಳವಾರ ಗ್ರಾಮಾಡಳಿತದಲ್ಲಿ ಸಹಾಯವನ್ನು
ಮಾಡ್ತಾ ಹೋಗ್ತೀವಿ. ಇದು ವಿಜಯನಗರ ಸಾಮ್ರಾಜ್ಯದ ಒಂದು ಆಡಳಿತವನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಸೇನಾ ವ್ಯವಸ್ಥೆ ನೋಡೋಣ. ಈ ವಿಜಯನಗರ ಸಾಮ್ರಾಜ್ಯವು ಸಮರ್ಥವಾದಂಥ ಒಂದು ಸೈನ್ಯ ವ್ಯವಸ್ಥೆಯನ್ನು ಕಾಣ್ತಾ ಹೋಗ್ತಿದ್ವಿ. ಇಲ್ಲಿ ಕಾಯಂ ಸೈನ್ಯ ಇತ್ತು, ಸಾಮಂತರ ಸೈನ್ಯ ಇತ್ತು, ಸುಸಭ್ಯ ಸೇನಾ ಅಂದ್ರೆ ಇದು ರಾಜನ ಒಂದು ರಕ್ಷಣಾ ಪಡೆ ಅಂತ ಕರಿತಾ ಹೋಗ್ತೀವಿ. ಅಂದರೆ ಗರುಡ ಪಡೆ ಅಂತ ಏನು ಕರಿತಾ ಹೋಗ್ತಾವಲ್ಲ, ಅದೇ ರೀತಿ ಸುಸಭ್ಯ ಪಡೆ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ಇದು ರಾಜ್ಯನ ಒಂದು ರಕ್ಷಣಾ ಪಡೆ ಅಂತ ನೋಡ್ತೀವಿ. ಒಟ್ಟು 3 ಹಂತಗಳಿಂದ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಸೈನ್ಯವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಕಾಯಂ ಸೈನ್ಯ, ಒಂದು ಸಾಮಂತರ ಸೈನ್ಯ, ಜೊತೆಗೆ ಸುಸಭ್ಯ ಸೈನ್ಯ ಅಂತಂದು ನೋಡ್ತಾ ಹೋಗ್ತೀವಿ. ಈ ಒಂದು ಸೈನ್ಯದೊಳಗೆ ಕಾಲ್ದಳ ಅಂತ ನೋಡ್ತಾ ಹೋಗ್ತೀವಿ, ಅಶ್ವದಳ, ಗಜದಳ, ಪಿರಂಗಿ ದಳ ಈ ಸೈನ್ಯದ ಒಂದು ಪ್ರಮುಖ ಭಾಗಗಳಂತ ನೋಡ್ತಾ ಹೋಗ್ತೀವಿ. 1368 ಯುದ್ಧದಲ್ಲಿ ಪಿರಂಗಿಗಳನ್ನು ಪ್ರಯೋಗವನ್ನು ಮಾಡ್ತಾ ಹೋಗ್ತಾರೆ. 1368 ಆ ಯುದ್ಧದೊಳಗೆ ಪಿರಂಗಿಗಳನ್ನು ಉಪಯೋಗವನ್ನು ಮಾಡ್ತಾ ಹೊಂಟಿದ್ರು. ಜೊತೆಗೆ ಆ ಬೃಹದಾಕಾರದ ಆನೆಗಳು ಇದ್ದುದನ್ನು ಕಾಣ್ತಾ ಹೋಗ್ತೀವಿ. ಅರಬ್ ದೇಶದ ಒಂದು ಕುದುರೆಗಳು ಆ ವಿಜಯನಗರ ಸಾಮ್ರಾಜ್ಯದ ಒಂದು ಆಕರ್ಷಣೀಯವಾಗಿತ್ತು. ಅಂದರೆ ಆ ವಿಜಯನಗರ ಸಾಮ್ರಾಜ್ಯದ ಸೈನ್ಯ ವ್ಯವಸ್ಥೆಯಲ್ಲಿ ಯಾವುದನ್ನು ಆಕರ್ಷಣೀಯವಾಗಿ ಕಾಣ್ತಾ ಹೋಗ್ತಪ್ಪ ಅಂದ್ರೆ ಆ ಅರಬ್ ದೇಶದ ಒಂದು ಕುದುರೆಗಳು ಆ ವಿಜಯನಗರ ಒಂದು ಸಾಮ್ರಾಜ್ಯದ ಒಂದು ಆಕರ್ಷಣವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಸೈನ್ಯದಲ್ಲಿಯೂ ಆ ನೌಕಾಪಡೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಯಾವ ಜಾತಿಯವರಾದರೂ ಕೂಡ ಸೈನ್ಯದಲ್ಲಿ ಸೇರಿ ಗೌರವದ ಒಂದು ಸ್ಥಾನಮಾನ ಹೊಂದಿರುವುದನ್ನು ಕಾಣ್ತಾ ಹೋಗ್ತೀವಿ. ಈ ಹಿಂದೆ ದೆಹಲಿ ಸುಲ್ತಾನರ ಒಂದು ದೆಹಲಿ ಸುಲ್ತಾನರ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದೊಳಗೆ ಅಲ್ಲಿ ಅವರ ಒಂದು ಧರ್ಮದವರನ್ನು ಶ್ರೇಷ್ಠವಾದಂಥ ಹುದ್ದೆಗಳನ್ನು ಕೊಡ್ತಾಯಿತ್ತು. ಆದರೆ ವಿಜಯನಗರ ಸಾಮ್ರಾಜ್ಯದೊಳಗೆ ಯಾವುದೇ ಜಾತಿಯವರಾದರೂ ಕೂಡ ಸೈನ್ಯದಲ್ಲಿ ಸೇರಿ ಗೌರವದ ಒಂದು ಸ್ಥಾನಮಾನವನ್ನು ಹೊಂದಿರ್ಬೋದಿತ್ತು. ಅಂದ್ರೆ ಇಲ್ಲಿ ಯಾವ ರೀತಿಯ ಸ್ಥಾನಮಾನ ಅಂದ್ರೆ, ಎರಡನೇ ಒಂದು ದೇವರಾಯನ ಒಂದು ಆಸ್ಥಾನದೊಳಗೆ ಮಸೀದಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಮುಸ್ಲಿಮರು ಕೂಡ ಸೈನ್ಯಾಧಿಕಾರಿಗಳಾಗಿದ್ದರು. ಒಕ್ಕಲಿಗರು, ಬೇಡರು, ಪಾಳ್ಯಗಾರರು, ಕೋಟೆ ಕೊತ್ತಲಗಳಲ್ಲಿ ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿರೋದನ್ನು ಕಾಣ್ತಾ ಹೋಗ್ತೀವಿ. ಅದಿಷ್ಟೇನಪ್ಪ ಅಂದರೆ ಸೈನ್ಯ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ನಂತರದಲ್ಲಿ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋಣ. ಈ ಸಾಮಾಜಿಕ ವ್ಯವಸ್ಥೆದೊಳಗೆ ಇಲ್ಲಿ ಅನೇಕ ವೃತ್ತಿ ಆಧಾರಿತವಾದಂಥ ವ್ಯವಸ್ಥೆ ಜಾರಿಯಲ್ಲಿತ್ತು. ಅಂದ್ರೆ ಇಲ್ಲಿ ಯಾವ ಒಂದು ಆಧಾರಿತ ಜಾತಿ ವ್ಯವಸ್ಥೆ ಕಾಣ್ತಾ ಹೋಗ್ತಪ್ಪ ಅಂದರೆ ಯಾವ ಕೆಲಸವನ್ನು ಮಾಡ್ತಾನೋ ಅವನ ಒಂದು ಅದೇ ಜಾತಿ ಅಂತಂದು ನೋಡ್ತಾ ಹೋಗ್ತದೆ. ಎಲ್ಲಿ ವಿಜಯನಗರ ಒಂದು ಸಾಮ್ರಾಜ್ಯದೊಳಗೆ ಅಲ್ಲಿ ಕುಶಲ ಕಲೆಕಾರರು, ಕಮ್ಮಾರರು, ಅಕ್ಕಸಾಲಿಗರು, ಕಂಚುಗಾರರು, ಬಡಗಿಗಳು, ನೇಕಾರರು, ಸಮಗಾರರು ಅಧಿಕ ಸಂಖ್ಯೆಯಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಕೂಡ ಬಾಲ್ಯ ವಿವಾಹವನ್ನು ನೋಡ್ತಾ ಹೋಗ್ತೀವಿ, ಸತಿ ಸಹಗಮನ ಪದ್ಧತಿಯನ್ನು ನೋಡ್ತಾ ಹೋಗ್ತೀವಿ, ದೇವದಾಸಿ ಪದ್ಧತಿಗಳನ್ನು ರೂಢಿಯಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಏಕಪತ್ನಿತ್ವ ರೂಢಿಯಲ್ಲಿದ್ದರೂ ಕೂಡ ಆ ದೊರೆಗಳು ಮತ್ತು ಶ್ರೀಮಂತರು ಬಹುಪತ್ನಿಯರನ್ನು ಹೊಂದಿರೋದನ್ನು ಈ ಒಂದು ಸಾಮ್ರಾಜ್ಯದೊಳಗೆ ಕಾಣ್ತಾ ಹೋಗ್ತೀವಿ. ಸ್ತ್ರೀಯರು ಗೌರವದ ಒಂದು ಸ್ಥಾನಮಾನವನ್ನು ಪಡೆದಿದ್ದರು. ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ತ್ರೀ ಜಟ್ಟಿಗಳು ಅಂದರೆ ಕುಸ್ತಿಪಟುಗಳು ಯಾರು ಹರಿಯಕ್ಕ ಆವತ್ತಿನ ಒಂದು ಕಾಲದೊಳಗೆ ಖ್ಯಾತ ಕುಸ್ತಿಪಟನ್ನು ನೋಡ್ತಾ ಹೋಗ್ತೀವಿ. ಅರಮನೆಯ ಕಾವಲುಗಾರ್ತಿಯರನ್ನಾಗಿ ಮಹಿಳೆಯರನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಹೋಳಿ, ದೀಪಾವಳಿ, ದಸರಾ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಿಸ್ತಾ ಇದ್ದರು. ಆ ದಸರಾ ಹಬ್ಬವು ಆ ಹಂಪಿಯಲ್ಲಿ ರಾಜಾಶ್ರಯದಲ್ಲಿ ವೈಭವದಿಂದ ನಡೀತಾ ಇದ್ದದನ್ನು ಆ ಒಂದು ಕುರುವಾಗಿ ಯಾವುದನ್ನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಈ ಮಹಾನವಮಿ ದೀಪವನ್ನು ಇಂದಿಗೂ ಕಾಣ್ತಾ ಹೋಗ್ತೀವಿ. ಈ ಒಂದು ಕಾಲದೊಳಗೆ ಸಂಗೀತ, ನೃತ್ಯವು ಹೆಚ್ಚಿನ ಒಂದು ಜನಮನ್ನಣೆಯನ್ನು ಪಡ್ತಾ ಹೋಗ್ತಿತ್ತು. ಈ ಒಂದು ಮೈಸೂರಿನ ಅರಸರು ಅದಕ್ಕಿಂತ ದಸರಾ ಆಚರಿಸೋಕ್ಕಿಂತ ಮುಂಚಿತವಾಗಿ ಈ ಹಂಪಿಯೊಳಗೆ ದಸರಾವನ್ನು ಆಚರಣೆ ಮಾಡ್ತಾ ಇದ್ದದನ್ನು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಇದು ಏನಪ್ಪ ಅಂದ್ರೆ ಇದು ಸಾಮಾಜಿಕ ವ್ಯವಸ್ಥೆಯನ್ನು ಕಾಣ್ತಾ ಹೋಗ್ತೀವಿ. ತದನಂತರದೊಳಗೆ ಆರ್ಥಿಕ ವ್ಯವಸ್ಥೆ ನೋಡೋದಾದ್ರೆ ಈ ವಿಜಯನಗರ ಸಾಮ್ರಾಜ್ಯವು ಆರ್ಥಿಕವಾಗಿ ಸುಭಿಕ್ಷವಾಗಿತ್ತು. ಭೂಕಂದಾಯ ರಾಜ್ಯದ ಒಂದು ಪ್ರಮುಖ ಆದಾಯವಾಗಿತ್ತು. ಎಲ್ಲ ಒಂದು ಸಾಮ್ರಾಜ್ಯಗಳ ಪ್ರಮುಖ ಆದಾಯ ಯಾವುದಂದರೆ ಭೂಕಂದಾಯನ ಆಗಿರೋದು. ಜೊತೆಗೆ ಈ ಕೃಷಿಕರು ಸಾಮಾನ್ಯವಾಗಿ ಉತ್ಪಾದನೆಯ ಒಂದು 4ನೇ ಒಂದು ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ನೀಡ್ತಾಯಿತ್ತು. ಅಂದರೆ 4ನೇ ಒಂದು ಭಾಗವನ್ನು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ರಾಜ್ಯಕ್ಕೆ ಆದಾಯವನ್ನು ನೀಡ್ತಾ ಇರ್ತಿದ್ರು. ಜೊತೆಗೆ ವೃತ್ತಿ ತೆರಿಗೆ, ಮನೆ ಕಂದಾಯ, ದಾರಿ ಸುಂಕ, ಸಂತೆ ಸುಂಕ, ವಾಣಿಜ್ಯ ತೆರಿಗೆ, ಆಮದು ಮತ್ತು ರಫ್ತು ತೆರಿಗೆಗಳು ಈ ಒಂದು ರಾಜ್ಯದ ಒಂದು ಆದಾಯಗಳಾಗಿದ್ದವು. ಜೊತೆಗೆ ಆ ಸಾಮಂತರಿಂದ ಅಂದರೆ
ಯುದ್ಧದಲ್ಲಿ ಸೋತಂಥ ಅಥವಾ ಯುದ್ಧದಲ್ಲಿ ಸೋತಂಥ ರಾಜರು ಕೂಡ ಏನು ಮಾಡ್ತಾ ಇರ್ತಾರಪ್ಪ ಅಂದ್ರೆ ಕಪ್ಪ ಕಾಣಿಕೆಗಳನ್ನು ಪಡ್ತಾಯಿತ್ತು. ಇದು ಕೂಡ ಒಂದೇ ರೀತಿಯ ರಾಜ್ಯದ ಒಂದು ಆದಾಯದ ಮೂಲ ಅಂತಂದು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಒಂದು ಸಾಮ್ರಾಜ್ಯದ ಕೃಷಿ ಅರ್ಥವ್ಯವಸ್ಥೆಯು ಆ ರಾಜ್ಯದ ಒಂದು ಬೆನ್ನೆಲುಬಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇವರು ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಬೆಳೀತಾ ಇದ್ರು. ಅಂದ್ರೆ ಯಾವ ಬೆಳೆಗಳನ್ನು ಬೆಳೀತಾ ಇದ್ರಪ್ಪ ಅಂದ್ರೆ ಜೋಳ, ರಾಗಿ, ಭತ್ತ, ಸಜ್ಜೆ, ಗೋಧಿ, ಅವರೆ, ಹೆಸರು, ಉದ್ದು, ತೊಗರೆ, ಎಳ್ಳು, ಶೇಂಗಾ, ಹತ್ತಿ, ಕಬ್ಬು, ತೆಂಗೆ ಇವು ಮುಖ್ಯವಾದಂಥ ಬೆಳೆಗಳನ್ನು ಕಾಣ್ತಾ ಹೋಗ್ತೀವಿ. ಈ ವಿಜಯನಗರದ ಅರಸರು ಬಾವಿ, ಕೆರೆ, ಕಾಲುವೆಗಳನ್ನು ಕಟ್ಟಿಸುವುದರ ಮೂಲಕ ಕೃಷಿ ಮತ್ತು ನೀರಾವರಿಯನ್ನು ಪ್ರೋತ್ಸಾಹವನ್ನು ಮಾಡ್ತಾ ಹೋಗ್ತಾರೆ. ಇವರ ಕಾಲದೊಳಗೆ ಗೇಣಿ, ಕುತ್ತಿಗೆ, ಸಿದ್ದಾಯ, ವಾರ, ಕಡಿ ಎಂಬ 5 ಬಗೆಯ ಭೂ ಹಿಡುವಳಿ ಪದ್ಧತಿಗಳನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಗೇಣಿ ಅಂದ್ರೆ ಆ ಒಂದು ಹೊಲಗಳನ್ನು ಏನು ಲಾವಣಿ ಹಾಕೋದಂಥ ಅಂತೇಳಲ್ಲ, ಅವುಗಳನ್ನು 5 ರೀತಿಯಾದಂಥ ಭೂ ಹಿಡುವಳಿ ಪದ್ಧತಿಗಳು ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಾಣ್ತಾ ಹೋಗ್ತೀವಿ. ಈ ವಿಜಯನಗರ ಸಾಮ್ರಾಜ್ಯದ ಕಾಲವು ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಮಹತ್ತರವಾದಂಥ ಪ್ರಗತಿಯನ್ನು ಕಾಣ್ತಾ ಹೋಗ್ತೀವಿ. ಮೆಣಸು, ಲವಂಗ, ಏಲಕ್ಕಿ ಮುಂತಾದ ಮಸಾಲೆ ಸಾಮಾನುಗಳು, ಪೆಟ್ಲುಪ್ಪು ಅಂದರೆ ಸೋರುಪ್ಪು ಅಂತ ಕರಿತಾ ಹೋಗ್ತೀವಿ. ಆ ಕಬ್ಬಿಣದ ಅದಿರು, ವಜ್ರ, ಕಲ್ಲು ಸಕ್ಕರೆ, ಕಸ್ತೂರಿ, ಶ್ರೀಗಂಧ, ಸುಗಂಧ ದ್ರವ್ಯಗಳು ಆ ಮುಂತಾದವುಗಳನ್ನು ಏನು ಮಾಡ್ತಾ ಹೋಗ್ತಿದ್ದಪ್ಪ ಅಂದರೆ ಬೇರೆ ದೇಶಕ್ಕೆ ರಫ್ತನ್ನು ಮಾಡ್ತಾ ಹೋಗ್ತಿದ್ರು. ಆ ಬಟ್ಟೆ ನೇಯ್ಗೆಯು ಮುಖ್ಯ ಕೈಗಾರಿಕೆಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಚಿನ್ನದ ವರಾನ, ಕತ್ಯಾಣ ಮತ್ತು ಆ ಪಕೋಡ, ಬೆಳ್ಳಿಯ ತಾರ, ತಾಮ್ರದ ಪಣ, ದುಡ್ಡು ಮತ್ತು ಕಾಸು ಮುಂತಾದ ನಾಣ್ಯಗಳು ಬಳಕೆಯಲ್ಲಿದ್ದವು. ಅಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಯಾಕೆ ನಾವು ಶ್ರೀಮಂತ ಸಾಮ್ರಾಜ್ಯ ಅಂತ ಕರಿತೀವಪ್ಪ ಅಂದ್ರೆ ಅಲ್ಲಿ ಚಿನ್ನದ ವರಹವನ್ನು ಕಾಣ್ತಾ ಹೋಗ್ತೀವಿ. ಕತ್ಯಾಣ, ಪಕೋಡ, ಬೆಳ್ಳಿಯ ತರ, ತಾಮ್ರದ ಪಣ, ದುಡ್ಡು, ಕಾಸು ಅಂದರೆ ಈ ರೀತಿಯಾದಂಥ ನಾಣ್ಯಗಳನ್ನು ಬಳಕೆಯಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಜೊತೆಗೆ ಆ ಭಟ್ಕಳ, ಹೊನ್ನಾವರ, ಮಂಗಳೂರು ವಿಜಯನಗರ ಸಾಮ್ರಾಜ್ಯದ ಒಂದು ಮುಖ್ಯ ಬಂದರುಗಳನ್ನಾಗಿ ಕಾಣ್ತಾ ಹೋಗ್ತೀವಿ. ಯಾವುವು? ಭಟ್ಕಳ, ಹೊನ್ನಾವರ, ಮಂಗಳೂರನ್ನು ಆ ವಿಜಯನಗರದ ಬಂದರುಗಳನ್ನಾಗಿ ಕಾಣ್ತಾ ಹೋಗ್ತೀವಿ. ಈ ಬಂದರಿನ ಮೂಲಕ ಅರಬ್, ಚೀನಾ, ಪೋರ್ಚುಗಲ್ ಮುಂತಾದ ವಿದೇಶಿ ವ್ಯಾಪಾರಿಗಳೊಂದಿಗೆ ಸಾಮ್ರಾಜ್ಯದ ಒಂದು ಸಂಪರ್ಕವಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡೀವಿ. ಈ ಒಂದು ತರಗತಿ ಇಷ್ಟ ಆದ್ರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.